ವಿಶ್ವಮಾತೆ ಗೋಮಾತೆಯನ್ನ ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ರಾಮನಾಮವನ್ನ ನಿರಂತರವಾಗಿ ಪಠನೆ ಮಾಡೋಣ. ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಕಾಯಕ ಮಾಡಿ ಅದರಲ್ಲಿ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದಲ್ಲ. ಅಂತಹ ಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಭಾಗದಲ್ಲಿ ಎಲ್ಲಾದ್ರೂ ಅರಳಿ ವೃಕ್ಷ ಇದ್ರೆ, ಅರಳಿ ವೃಕ್ಷ ಅನ್ನೋದು ನೋಡಿದ್ದೀರಲ್ವ, ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷ ನೋಡಿದ್ದೀರಿ ತಾವು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಹೀಗೆ ಅಶ್ವತ್ಥ ವೃಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಶ್ವತ್ಥದ ಎಲೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನ ಬರೆದಿರ್ತಕ್ಕಂತಹ ಆ ಅಶ್ವತ್ಥ ಮರದ ಎಲೆಯನ್ನ, ಅದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೀತಕ್ಕಂಥದ್ದು ಬಹಳ ವಿಶೇಷ. ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೀಲಿಕ್ಕಾಗಿಲ್ಲ ಅಂದ್ರೆ ಸಂಜೆ ಗೋಧುಳಿ ಲಗ್ನದಲ್ಲಿ ಬರೀತಕ್ಕಂಥದ್ದು ವಿಶೇಷ. ಬರೀಬೇಕಾಗಿರ್ತಕ್ಕಂಥದ್ದು ಕೇಸರಿಯಿಂದ ಆಗ್ಲಿ ಅಥವಾ ಶ್ರೀಗಂಧದಿಂದಾಗ್ಲಿ ಬರೀತಕ್ಕಂಥದ್ದು. ಬರೆದಿರ್ತಕ್ಕಂತಹ ಆ ಎಲೆಯನ್ನ ಅದರ ಮೇಲೆ ಒಂದು ಹನಿ ಜೇನುತುಪ್ಪವನ್ನು ಹಾಕಿ ತಮ್ಮ ಯಾವ ಸಮಸ್ಯೆ ಇದೆಯೋ ಆ ಸಮಸ್ಯೆಗೊಂದು ಪರಿಹಾರವನ್ನಾಗಿ ಆ ಎಲೆಯನ್ನ ನೀವು ಆರಾಧನೆ ಮಾಡಿದ್ದೆ ಆದ್ರೆ ಸತತ 8 ಅಥವಾ 9 ದಿನಗಳ ಆರಾಧನೆ ಮಾಡಿ ನಿಮ್ಮ ಹತ್ತಿರದಲ್ಲಿ ಸಮುದ್ರ ತೀರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಒಂದು ಎಲೆಯನ್ನ ಬರೆದಿರ್ತಕ್ಕಂತಹ ಆ 9 ದಿನಗಳ ಎಲೆಗಳನ್ನ ಸಮುದ್ರಕ್ಕೆ ಅದನ್ನು ವಿಸರ್ಜನೆ ಮಾಡಿದ್ದೆ ಆದ್ರೆ ಅಥವಾ ಹರಿಯುವ ನೀರಿಗೆ ವಿಸರ್ಜನೆ ಮಾಡಿದ್ದೆ ಆದ್ರೆ, ಕೆರೆ ಬಾವಿಗೆ ಅದನ್ನು ವಿಸರ್ಜನೆ ಮಾಡಿದ್ದೆ ಆದ್ರೆ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ತೀರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನ ಅರಳಿ ಎಲೆ ಮೇಲೆ ಬರೀತಕ್ಕಂಥದ್ದು. ಅಶ್ವತ್ಥದ ಎಲೆ ಅರಳಿ ಎಲೆ ಅಂತ ಹೇಳ್ತಾರೆ. ಮತ್ತು ರಾಮನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಕೇಸರಿ ನಂದನ. ಆ ಕೇಸರಿ ಅಂದ್ರೆ ಕೇಸರಿ ತಿಲಕವನ್ನು ಇಟ್ಟುಕೊಂಡಿರ್ತಕ್ಕಂಥ ಕೇಸರಿ ಆಗಿರ್ಬೋದು ಅಥವಾ ಶ್ರೀಗಂಧ ಚಕ್ಕೆಯಿಂದ ತಯಾರು ಮಾಡಿರ್ತಕ್ಕಂಥ ಗಂಧ ಆಗಿರ್ಬೋದು. ಇದನ್ನ ಸಿದ್ಧಿಪಡಿಸ್ಕೊಳ್ಳಿ. ಈ 9 ದಿನ ಬಹಳ ಅರ್ಥಪೂರ್ಣವಾದಂತಹ ಕಾಯಕವನ್ನು ಮಾಡಿ 8 ದಿನದ ಕಾರ್ಯಕ್ರಮ ಇಲ್ಲಾಗ್ಲಿ, 9ನೇ ದಿನದ ಕಾರ್ಯಕ್ರಮ ಸಮುದ್ರ ದಡದಲ್ಲಾಗಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. बोलो राम भक्त हनुमान की, बोलो राम भक्त हनुमान की. ಯಾಕೆ ಹನುಮನ್ ಕರೆದಿದ್ದೀನಿ ಅಂದ್ರೆ ಮುಂದಿನ ವರ್ಷ 23, 22 ಮುಗೀತು, 23 ಬರುತ್ತೆ. 23 ದಾಟಿ ತಿರುಗಿ ನಾವು 24ಕ್ಕೆ ಕಾಲಿಡ್ತೇವೆ. ಆ ಸನ್ನಿವೇಶಕ್ಕೆ ವಿಶೇಷವಾಗಿರ್ತಕ್ಕಂತಹ ರಥದ ಮೇಲೆ ಶ್ರೀರಾಮಚಂದ್ರ ವಿಶೇಷವಾಗಿ ರಾರಾಜಿಸ್ತಾ ಮುಂದುಗಡೆ ಆತನ ಕಪಿಸೈನ್ಯವಾಗಿ ನಮ್ಮನ್ನೂ ಜೊತೆಗೂಡಿಸಿಕೊಂಡು ಹನುಮನ ಭಕ್ತನಾದಂತಹ ರಾಮನಾಮವನ್ನ ವಿಶೇಷವಾಗಿ ಹನುಮನ ನಾವು ಪ್ರಾರ್ಥನೆ ಮಾಡ್ತಾ ರಾಮ ಭಕ್ತ ಹನುಮನ್ನು ಜೊತೆಯಲ್ಲಿ ಕರ್ಕೊಂಡ್ಬಂದು ವಿಶೇಷವಾಗಿ ಆರಾಧನೆ ಮಾಡೋಣ, ಜಪಗಳನ್ನು ಮಾಡೋಣ, ರಾಮ ಭಜನೆಯನ್ನ ಇನ್ನಷ್ಟು ಅದ್ಭುತವಾಗಿ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಿ.